ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾನಿಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿವಸ ಗಂಗಾ ಪೂಜೆಯನ್ನು ಮಾಡ್ತಾ ಇದ್ವಿ. ಯಾವುದನ್ನು ಕೂಡ ನಾನು ವಾಯ್ಸನ್ನು ಸ್ಕಿಪ್ ಮಾಡ್ದಲೆ ಎಲ್ಲನೂ ಕೂಡ ನಾನು ಹಾಗೆಯೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರಿದಾಗ ಯಾವ ಥರ ಇರುತ್ತೆ, ಹೆಂಗೆಲ್ಲ ಇರುತ್ತೆ ಪೂಜೆಗಳು, ವಿಶೇಷತೆ ಅಂತೂ ಖುಷಿ ಅಂತೇಳಿ ಕೂಡ ನನ್ನ ಜೊತೆಗೆ ಹಮ್ಕೊತಾ ಇದ್ದೀನಿ. ನನ್ನ ವಾಯ್ಸು ಅದು ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಹೊತ್ತು ನೋಡಿ ಎಲ್ಲನೂ ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ನನಗೆ ಪೂಜೆ ಬೆಳಗಿನ ಜಾವ 4:29ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ರಿಂದ ಎಲ್ಲರೂ ಕೂಡ ಹೆಣ್ಮಕ್ಳು ಬೇಗನೆ ರೆಡಿಯಾಗಿ ಬಂದು ನಾವು ಗಂಗೆ ಪೂಜೆಯನ್ನು ಮಾಡೋದಕ್ಕೆ 2:20ಕ್ಕೆ ರೆಡಿ ಮಾಡ್ಕೊಂಡು ಬಂದ್ವಿ. ಈ ರೀತಿಯಾಗಿ ಗಂಗಾ ಪೂಜೆಯನ್ನು ಸ್ವಾಮಿ ಐನರ ಜೊತೆಗೇನೆ ನಾವು ಅವ್ರು ಹೇಳಿದಂತೆ ಮಾಡಿ ಈ ಥರ ಪೂಜೆಯನ್ನು ಸಾಂಗವಾಗಿ ನೆರವೇರಿಸ್ಕೊಂಡು ನಾವು ಮಂಟಪಕ್ಕೆ ತಗೊಂಡೋದ್ವಿ. ನಾನಿಲ್ಲಿ ರಿಯಲ್ ವಾಯ್ಸ್ ಕೊಡೋದಕ್ಕೂ ಕೂಡ ಬಂತು. ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ಮೈಕ್ ಸೆಟ್ಟನ್ನು ಹಾಕ್ಸಿದ್ವಿ. ಬೆಳಗ್ಗೆ ಇರೋದ್ರಿಂದ ಎಲ್ಲರೂ ಅಲರ್ಟ್ ಆಗಿ ಬೇಗ ಎದ್ದು ಬರ್ತಾರೆ ಪೂಜೆಗೆ ಅಂತೇಳಿ ಮ್ಯೂಸಿಕ್ ಹಾಕ್ಸಿ ಒಳ್ಳೆ ದೇವರ ಭಕ್ತಿ ಗೀತೆಗಳನ್ನು ಕೂಡ ಎಲ್ಲನ ಮೈಕ್ ಸೆಟ್ಟಲ್ಲಿ ಹಾಕ್ಸಿದ್ವಿ. ಅದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಯಿತು ಅಂತಂದರೆ ಕಾಪಿ ರೈಟಿಂಗ್ ಬಂದುಬಿಡುತ್ತೆ. ಹಂಗಾಗಿ ನಾನು ರಿಯಲ್ ವಾಯ್ಸು ಕೆಲವೊಂದು ಕಡೆ ಕಟ್ ಮಾಡಿದ್ದೀನಿ ನಾನು. ಯಾಕೆಂದರೆ ಆ ಮ್ಯೂಸಿಕ್ ಇದಕ್ಕೆ ಮಿಕ್ಸ್ ಆಗಿಲ್ಲ. ಅದು ಒಂದು ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಯಾವುದೇ ಥರದ ಫಿಲಮ್ ಸಾಂಗ್ ಆಗಲಿ ಈ ಥರ ಮ್ಯೂಸಿಕ್ಕು ಸಪ್ರೇಟ್ ಸಾಂಗ್ಸ್ ಎಲ್ಲನ ಬಿಡಬಾರ್ದು ಅಂಥೇಳಿ. ಹಾಗಾಗಿ ನಾನು ನನ್ನ ವಾಯ್ಸಲ್ಲೇ ಕೆಲವೊಂದನ್ನು ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಇನ್ನು ಅಲ್ಲೇ ಅವರು ಸ್ವಾಮಿಗಳ ಒಂದು ಮಂತ್ರಾಕ್ಷತೆ, ಅವರ ಮಂಗಳಾರತಿ ತುಂಬಾ ಚೆನ್ನಾಗಿ ಹೇಳಿದರು. ಆದರೆ ನಾನಿಲ್ಲಿ ಅದನ್ನ ಹಾಕೋ ಥರ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಈ ಥರ ಆಗಿ ಅವ್ರು ಹೇಳಿದಂತೆಯೇ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಎಲ್ಲನ ಗಂಗೆ ಎಲ್ಲನ ರೆಡಿ ಮಾಡಿ ಪ್ರತಿಯೊಬ್ಬರು ಕಂಕಣ ಧಾರಣೆ ಮಾಡಿಕೊಂಡ್ರು. ಎಲ್ಲ ಕೈಗೆ ಕಂಕಣವನ್ನು ಒಬ್ರಿಗೊಬ್ರು ಕಟ್ಕೊಂಡು ಎಲ್ಲರೂ ಒಟ್ಟಾಗಿ ಮಾಡಿದ ಪೂಜೆ ಎಷ್ಟು ದೇವಲೋಕನೇ ಆಗಿತ್ತು ಆವತ್ತಿನ ದಿನ. ನಮ್ಮ ಲೇಔಟಿನ ಆ ಭಾಗದಲ್ಲಿ ಏನು ಒಂದು ಪಾರ್ಕಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ. ಎಲ್ಲರೂ ಸೇರಿಬಿಟ್ಟು ಖುಷಿಯಾಗಿ ನೀನೊಂದು ಕೊಡು ನಾನೊಂದು ಕೊಡು ಅಂತೇಳಿ ಮಾಡೋದಕ್ಕೂ ನೋಡೋದಕ್ಕೂ ಕಣ್ಣು ಮನ ತುಂಬಿ ಬರೋ ಥರ ಇತ್ತು. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ನಾವು ಯೂನಿಫಾರ್ಮಿಟಿಯಲ್ಲಿ ಕಾಪಾಡಿದ್ವಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಹಳದಿ ಡ್ರೆಸ್ಸನ್ನು ಹಾಕ್ಕೊಂಡು ಬರಬೇಕು ಅಂತ ಒಂದು ಮೆಸೇಜ್ ಇತ್ತು. ಹಾಗೆಯೇ ಎಲ್ಲರೂ ಹಾಕ್ಕೊಂಬಂದರು. ಆ ಮೆಸೇಜ್ ಪಾಸ್ ಆಗದೆ ಇರೋ ಕೆಲವೊಬ್ಬರು ಮಾತ್ರ ಇಬ್ಬರು ಬೇರೆ ಕಲರ್ ಬಟ್ಟೆನ ಧರಿಸ್ಕೊಂಬಂದಿದ್ರು. ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಒಬ್ರಿಗಿಂತ ಒಬ್ರು. ಪೂಜೆನೂ ಕೂಡ ಅಷ್ಟು ಮನಸ್ಪೂರ್ವಕವಾಗಿ ಎಲ್ಲರೂ ಕೂಡ ಆಸಕ್ತಿಯಿಂದನ ತೊಡಗಿಕೊಂಡು ಪೂಜೆನ ಕೂಡ ಮಾಡ್ತಾಯಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಒಬ್ಬೊಬ್ಬರೇ ನಾವು ಮನೇಲಿ ಪೂಜೆ ಮಾಡಿದಾಗ ಇಬ್ಬರು ಅವ್ರನ್ನ ಕರೆದು ಮಾಡೋಷ್ಟೊತ್ತಿಗೆ ಹಂಗಾಗಿರುತ್ತೆ. ಸಾಮೂಹಿಕ ಪೂಜೆಗಳು ಅಂತ ಹೇಳಿದರೆ ಎಲ್ಲರೂ ಸೇರಿದಾಗ ಎಷ್ಟು ಚೆಂದ, ಎಷ್ಟೊಂದು ನೋಡೋದಕ್ಕೂ ಚೆಂದವಾಗಿರುತ್ತಲ್ಲ ಅಂತೇಳಿ ಅವತ್ತಿನ ದಿನ ಭಾಳ ಎಂಜಾಯ್ ಮಾಡಿದ್ವಿ ನಾವೆಲ್ಲನೂ. ಎಷ್ಟೇ ಸ್ಟ್ರೈನ್ ಆದ್ರೂ ಅಷ್ಟು ಸ್ಟ್ರೈನ್ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗೆ ಪೂಜೆ ಎಲ್ಲನ ನೆರವೇರಿತು. ಈ ರೀತಿಯಾಗಿ ಅಲ್ಲೆಲ್ಲ ಬಂದಂಥ ಹೆಣ್ಮಕ್ಳಿಗೂ ಕೂಡ ಸ್ವಾಮಿಯರು ಒಂದು ಅವಕಾಶ ಕೊಟ್ಟರು. ಪ್ರತಿಯೊಬ್ಬರು ಮಾಡ್ರಮ್ಮ ಮುಟ್ಟಿ ಎಲ್ಲನೂ ಪೂಜೆನ ಮಾಡಿರಿ, ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ರು. ಈ ರೀತಿಯಾಗಿ ಮಾಡಿದರೆ ಮುಂದೆ ಬಂದು ಹೊಸ್ದಾಗಿ ಮಾಡೋವಂಥ ಹೆಣ್ಮಕ್ಳಿಗೂ ಕೂಡ ಧೈರ್ಯ ಬರುತ್ತೆ, ಅವರು ಕೂಡ ಕಲ್ತಂಗೆ ಆಗುತ್ತೆ, ಅನುಭವ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾವುದೇ ಥರ ಸಂಕೋಚ ಇಲ್ಲದೇ ಎಲ್ಲರೂ ಕೂಡ ಮುಟ್ಟಿ ಮಾಡ್ತಾರೆ. ಒಂದು ಧೈರ್ಯ ಕೊಟ್ಟರೆ ಇದಾಗಿದೆ ಮುಟ್ಬೇಡ್ರಿ ಅಂದರೆ ಅವ್ರು ಭಯ ಪಟ್ಬಿಡ್ತಾರೆ. ಕೂಲಾಗೆ ಪೂಜೆ ಮಾಡ್ಕೊಂಡು ಹೋಗ್ರಮ್ಮ ಸಮಾಧಾನವಾಗಿ, ಗಂಗೆ ಒಂದಾದರೆ ಮುಂದಿನ ಕೆಲಸ ಎಲ್ಲ ಸರಾಗವಾಗುತ್ತೆ ಅಂತ ಹೇಳ್ತಾ ಇದ್ರು ಸ್ವಾಮಿಯರು. ಹೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಮಂಗಳಾರತಿ. ಆವೆಂದು ಬೆಳಗಿರಿ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಕ್ಕೆ ಜಯಾವೆಂದು ಬೆಳಗಿರಿ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಕ್ಕೆ ಸಾಗರದೊಳಗಿನ ವಿಷವ ಕುಡಿದವಾಗೆ ಯೋಗಿ ಕಂಕಣನಾಗಿ ಜಗದಿ ಮೆರೆದವಾಗೆ ಜಯಾವೆಂದು ಬೆಳಗಿರಿ ಮಲ್ಲಿಕಾರ್ಜುನಗೆ ಶರಣೆ ಮಲ್ಲಮ್ಮ ನಿನ್ನ ಭಕ್ತಿಗೊಲಿದವಾಗೆ ಜಯಾವೆಂದು ಬೆಳಗಿರಿ ಮಲ್ಲಿಕಾರ್ಜುನಗೆ. ಅರಹವಾ ಶ್ರೀ ಗುರು पंचाचार्य महाराज को जय। श्री गंगा माता की
ಈ ರೀತಿ ಮಂಗಳಾರತಿ ಎಲ್ಲ ಆದ ನಂತರ ನಾವು ಮಾಡಿದಂತಹ ಎಲ್ಲ ನೈವೇದ್ಯಗಳಿಗೂ ಕೂಡ ದೇವ್ರ ಕಡೆ ಎಲ್ಲನೂ ನೈವೇದ್ಯ ತೋರಿಸ್ಬಿಟ್ಟು ಒಂದು ಎಲ್ಲನೂ ಅಕ್ಷತೆ ಹಾಕೋರು ಹಾಲು ತುಪ್ಪ ಎಲ್ಲ ಬಿಡೋರು ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ನಾವು ಗಂಗೆನ ಎತ್ಕೊಂಡು ತೊಗೊಂಡು ಹೋಗ್ಬೇಕು ಅಂತೇಳಿ ಎಲ್ಲನ ರೆಡಿ ಮಾಡ್ಕೊಂಡ್ವಿ. ನಮ್ಮ ಮಗಳದೆಲ್ಲ ಪೂಜೆ ಆದ ನಂತರ ಸ್ವಾಮಿಯರು ಒಂದು ಮುಟ್ಟಿ ಪೂಜೆ ಮಾಡಬೇಕು, ಏನೋ ಇದೆ ಒಂದು ಶಾಸ್ತ್ರ, ಗುರು ಮುಟ್ಟಿದ್ದು ಗುಡ್ಡ ಅಂತ ಹೇಳಿ ಯಾವಾಗಲೂ ಅದನ್ನು ಹೇಳ್ಕೊಂಡು ಬರ್ತಾರೆ ಹಿರಿಯವರು. ನಾವೇನೇ ಮಾಡಿದ್ರು ಅವರು ಒಂದು ಮುಟ್ಟಿ ದೇವರಿಗೆ ಒಂದು ನೀರಿನ ಪ್ರೋಕ್ಷಣೆ ಮಾಡಿದ್ರು ಅದರಲ್ಲಿ ತೃಪ್ತಿ ಸಿಗುತ್ತೆ ಅಂತೇಳಿ ಆ ರೀತಿ ಕೊನೆಯದಾಗಿ ಅವರೊಂದು ಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನೆಲ್ಲನ ನನಗೆ ಕೊಟ್ಟು ಗಂಗೆಯನ್ನು ಎತ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದರು. ನೀವು ಮುಂದೆ ಬರ್ರಿ ಸ್ವಾಮೀಜಿ. ಸ್ವಾಮಿ ತಡಿ ಹೋಗ್ಬೇಡ ತಡ್ರ. ಸಿಪ್ಪೆ ಸುಲ್ದರ ಸ ಬರ್ರಿ ನಿಧಾನಕ್ಕೆ ಬರ್ರಿ. ತರ್ರಿ ಸರ್ ನೀವು ಇದು ತೆಗಿಕಾನು ಬ್ಯಾಟ್ರಿ ಬಿಡಿ ಇದು ಆಡ್ತೀನಿ ತಡ್ರಿ ಬಿಡ್ರಿ ಸರ್ ಬ್ಯಾಟ್ರಿ ಬಿಡ್ರಿ. ಏನ್ ಸ್ವಾಮಿ ಶಾಟ್ ಸ್ವಾಮಿ ತುಂಬ ಕತ್ಲಾಗಿದ್ದರಿಂದನ ಎಲ್ಲನ ಹೆಣ್ಮಕ್ಳುಗಳಿಗೆ ಟಾರ್ಚು ಮೊಬೈಲ್ ಬೆಳಕು ಎಲ್ಲ ಬಿಟ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಇವಾಗ ಕಾಮಗಾರಿ ಎಲ್ಲ ಶುರುವಾಗಿರೋದ್ರಿಂದನ ಏನಾದರೂ ಕೂಳೆಗಳು ಮುಳ್ಳು ಅಥವಾ ತಂತಿ ಏನಾದರೂ ಇರುತ್ತೆ ಅಂತೇಳಿ ನೋಡ್ಕೊಂಡೆಲ್ಲ ಮೇಲೆ ಬರೋದಕ್ಕೆ ಸಹಾಯ ಮಾಡಿದ್ರು. ಅಕ್ಟೋಬರ್ 28ನೇ ತಾರೀಕು ಮಂಗಳವಾರ ದಿವಸ ನಾವು ಈ ರೀತಿಯಾಗಿ ಗಂಗಾ ಪೂಜೆಯನ್ನು ಮುಗಿಸ್ಕೊಂಡು ಬಂದು ನಂತರದಲ್ಲಿ ಶಿವ ಪಾರ್ವತಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿ ದೇವರು ಅಂದರೆ ನಾಗದೇವತೆಯ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹಮ್ಮಿಕೊಂಡಿದ್ವಿ ನಾವು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ. ಓಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಹನಿರ್ಷಣಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಓಂ ಗಣಾನಾಂ ತ್ವಂ ಗಣಪತಿಗಂ ಹವಾಮಹಂ ಕವಿಂ ಕವಿನಾಮುಪಮಶ್ರವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. 4:30ರಿಂದ ನಾವು ಗಂಗೆ ಎಲ್ಲ ತೊಗೊಂಡು ಬಂದು ನಾಗಪ್ಪನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಬೇಕು ಅದು ಪೂಜೆಗಳಿಗೆ ಎಲ್ಲನೂ ಯಾವ್ಯಾವ ಥರ ವಸ್ತುಗಳನ್ನೆಲ್ಲ ಹಾಕ್ಬಿಟ್ಟು ನಾವು ಪೂಜೆನ ಮಾಡಬೇಕು. ಮತ್ತು ಅದನ್ನು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಹೇಗೆಲ್ಲ ಮಾಡೋ ಅನ್ನೋಂಥ ಪ್ರೊಸೀಜರ್ನ ಕೂಡ ನಾನು ಇದರೊಳಗೆ ಹಾಕಿದ್ದೀನಿ. ಯಾವುದೇ ರೀತಿ ಸ್ಕಿಪ್ ಮಾಡ್ದಾಗಲೇ ನೋಡಿ ಈ ನಾಗ ಪ್ರತಿಷ್ಠಾನ ಪೂಜೆಯ ಒಂದು ವಿಡಿಯೋನ. ನೀವೇನು ನಾಗ ಪ್ರತಿಷ್ಠಾಪನೆ ಏನು ಪೂಜೆ ಎಲ್ಲ ಇಟ್ಕೊಂಡಿರ್ತೀರಾ, ಸುಬ್ರಹ್ಮಣ್ಯಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಹೋಗೋಕ್ಕಾಗಿರಲ್ಲ ಅಂಥವರೆಲ್ಲನೂ ಕೂಡ ಈ ಪೂಜೆಯನ್ನು ನೋಡಿ ಅಲ್ಲಿ ನಿಂತು ನೆರವೇರಿಸಿ ಅಥವಾ ಈ ವಿಡಿಯೋ ನೋಡೋದ್ರ ಮೂಲಕನೂ ಕೂಡ ನಿಮಗೆ ಒಳ್ಳೆಯದು ಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಆಗಿ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳನ್ನು ತೊಡಗಿಸ್ಕೊಂಡು ನಂತರದಲ್ಲಿ ಅದಕ್ಕೆ ಏನೇನೆಲ್ಲ ಹಾಕಬೇಕು, ಅದರ ತಳಭಾಗಕ್ಕೆ ಸ್ವಾಮಿ ಕೂರೋದಕ್ಕೆ ಏನೆಲ್ಲ ಬೇಕು ಅಂಥ ವಸ್ತುಗಳನ್ನೆಲ್ಲನ ಗ್ರಂಥಿಗೆ ಅಂಗಡಿಯ ಒಳಗೆ ಎಲ್ಲನೂ ತರಿಸ್ಬಿಟ್ಟು ಸ್ವಾಮಿಯವರು ಅದನ್ನು
ಮೊದಲು ತಳಭಾಗಕ್ಕೆ ಹಾಕ್ಬಿಟ್ಟು ಆನಂತರ ನಾಗದೇವತೆನ ಕೂರಿಸೋದು ಅಂಥೇಳಿ ಎಲ್ಲನ ಅವರು ಏನು ಅವರ ಔಪಚಾರ್ಯ ಏನಿರುತ್ತೆ ಸ್ವಾಮಿಗಳದ್ದು ಮೂಲತಃ ಮಾಡೋದು ಅದನ್ನೆಲ್ಲ ಮಾಡಿಬಿಟ್ಟು 2 ನಾಗರ ಕಲ್ಲುಗಳು, ಒಂದು ಹೆಣ್ಣು ದೇವತೆ ಒಂದು ಗಂಡು ದೇವತೆ ಅಂಥೇಳಿ ನಾಗದೇವತೆಗಳ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂಥೇಳಿ ನಾವು ಏನಿವಾಗ ಕಲ್ಲು ಹಿಡ್ದಿದ್ದಾರಲ್ಲ ವೀರೇಶಣ್ಣ ಅಂತ ಅವ್ರ ಮನೆಯಲ್ಲೇ ವಾಸಕ್ಕೆ ಇಟ್ಟಿದ್ವಿ ನಾವು 48 ದಿನಗಳ ಕಾಲ. ವಸ್ತ್ರವಾಸ, ಜಲವಾಸ, ಕ್ಷೀರವಾಸ, ಪುಷ್ಪವಾಸ ಅಂಥೇಳಿ ಆ ಮಾಸ್ಟ್ರು ಮನೆಯಲ್ಲೇ ನಾವು ಪೂಜೆಗೆ ಇಟ್ಟಿದ್ವಿ ನಾವು. ಹಂಗಾಗಿ ಇವತ್ತಿನ ಪೂಜೆನ ನೀವೇ ಸಂಕಲ್ಪ ಮಾಡಿಕೊಂಡು ಪೂಜೆನ ನೆರವೇರಿಸ್ಬೇಕು ಅಣ್ಣ. ನೀವು ಮಾಡಿದ್ರೇ ಶ್ರೇಷ್ಠ ಆಗೋದು. ನಾಗದೇವತೆಯನ್ನು ಕಾಪಾಡಿ ಅದನ್ನು ಇಷ್ಟು ದಿವಸ ಪೋಷಿಸಿದ್ದೀರಾ, ನೀವೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊಂಡಾಗ ಆಯಿತು ನಿಮ್ಮೆಲ್ಲರ ಒಂದು ಆಸೆಯಂತೆ ನಾವು ಕೋರ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ದಂಪತಿಗಳು ಕೂಡ ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಂಡ್ರು. ಹಾಗೆಯೇ ಆ ನಾಗದೇವತೆಯ ಕಲ್ಲುಗಳನ್ನು ಫಸ್ಟು ಪ್ರತಿಷ್ಠಾಪನೆ ಮಾಡಬೇಕು ಟೈಮಿಗೆ ಸರಿಯಾಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಸೇರಿದಂಥ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಭಾಗಿಯಾಗಿ ಆ ನಾಗದೇವತೆಯ ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲನೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ 4:15 ಮದುಮಕ್ಕಳಂತೆ, ಗಂಡು ಮಕ್ಕಳು ರೆಡಿಯಾಗಿದ್ದರು, ಮದುವಣಗಿತ್ತಿ ಅಂತೆ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದು ಪೂಜೆಗೆ ಇಷ್ಟೊಂದು ಜನ ಸೇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು 15 ಡೇಸ್ ಒಳಗೆ ಇನ್ನೆಲ್ಲ ಬದಲಾವಣೆ ಆಯಿತು ಅಂತ ಹೇಳಿದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಸಾಥ್ ಕೊಟ್ಟು ನಮ್ಮ ನಿವಾಸಿಗಳೆಲ್ಲ ಲೇಔಟ್ಗಳು ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳು ಕೂಡ ಬಂದು ಎಲ್ಲರನ್ನು ಕಾರ್ಯಕ್ರಮ ಸಾಂಗವಾಗಿ ನಡೆಯೋದಕ್ಕೆ ಸಹಾಯ ಮಾಡಿದರು ಅಂತಲೂ ಕೂಡ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೆ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ನುಗ್ಗಿ ಮಾಡೋರಿದ್ದರೆ ಅವ್ರ ಜೊತೆಗೆ ಒಬ್ಬರು ಸಾಥ್ ಅಂತ ಕೊಟ್ಟರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿತ್ತು. ಪೂಜೆ ತುಂಬಾ ಚೆನ್ನಾಗೂ ಕೂಡ ನಡೆದು ಬಂತು. ಹೇಗೆಲ್ಲ ಮಾಡಿದ್ವಿ, ಫಸ್ಟು ಸಂಕಲ್ಪ ಮಾಡಿಕೊಂಡ್ರು ನಮ್ಮ ಏನು ಲೇಔಟಿನ ಅಭಿವೃದ್ಧಿ ಏಳಿಗೆ ಎಲ್ಲನೂ ಕೂಡ ಆಗಬೇಕು ಇದನ್ನು ನೆರವೇರಿಸೋದ್ರಿಂದ ಅಂಥೇಳಿ ಒಂದು ಸಂಕಲ್ಪದ ಪೂಜೆನೂ ಕೂಡ ಮಾಡಿಕೊಂಡು ನಂತರದಲ್ಲಿ ಸ್ವಾಮಿಗೆ ಅಭಿಷೇಕ ಪೂಜೆಗಳು ಎಲ್ಲ ನಡೀತವೆ. ನಾನೆಲ್ಲ ನಿಮಗೆ ಲೈವಲ್ಲೇ ವಾಯ್ಸ್ ಎಲ್ಲನೂ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೇಗೆಲ್ಲ ಪೂಜೆ ಆಯಿತು ಅಂತಲೂ ಕೂಡ ನೀವು ನೋಡಿ. ಹಾಗೆ ಪೂಜೆ ಮಾಡಿದವರು ಅಥವಾ ಅಲ್ಲೆಲ್ಲ ನೆರವೇರಿಸಿ ಎಲ್ಲ ನಿವಾಸಿಗಳು ಕೂಡ 21 ದಿನಗಳ ಕಾಲ ಮಾಂಸ ಆಗಲಿ ಏನನ್ನಾಗಲಿ ಯೂಸ್ ಮಾಡಬೇಡಿ ಅಂತ ಹೇಳಿ ಐನವರು ಕೇಳ್ಕೊಂಡ್ರು. ನಾವು ಹೋಮ ಮಾಡಿದರೆ 48 ದಿನಗಳ ಕಾಲ ಮಡಿಯಿಂದ ಇರಬೇಕಾಗಿತ್ತು. ಆದರೆ ಇಲ್ಲಿ ಹೋಮ ಮಾಡೋದಕ್ಕೆ ತುಂಬ ಪ್ರೊಸೀಜರ್ಸ್ ಇದೆ. ಹಾಗಾಗಿ ನಾವು 21 ದಿನಗಳ ಕಾಲ ಮಾತ್ರ ಸ್ವಲ್ಪ ಮಡಿಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ನಿಮ್ಮ ಮನೆ ದೇವರು, ತಂದೆ ತಾಯಿ, ಗುರು ಹಿರಿಯರು ಎಲ್ಲರನ್ನೂ ಸಹ ನಿಮ್ಮ ಮನದಲ್ಲಿ ನೆನಪು ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿಕೊಡ್ರಿ. ಈಗ ಸಂಕಲ್ಪ ನಡೆಯುತ್ತೆ. ಸಂಕಲ್ಪ ಮಾಡೋದ್ರಿಂದ ಇಲ್ಲಿ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ. ದುಡ್ಡು ಹಣ ಇವೆಲ್ಲ ಶಾಶ್ವತ ಅಲ್ಲ, ಆರೋಗ್ಯ ಮೇನ್. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲದೂ ಸಹ ಲಭಿಸ್ತತೆ. ಆ ನಾಗದೇವತೆಯನ್ನು, ನಿಮ್ಮ ತಂದೆ ತಾಯಿಯರನ್ನ, ಗುರು ಹಿರಿಯರನ್ನ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ರಿ. ಅರಹ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರುನ್. ಓಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹಾನಿರ್ಶನಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಓಂ ಗಣಾನಾಂ ತ್ವಂ ಗಣಪತಿಗಂ ಹವಾಮಹಂ ಕವಿಂ ಕವಿನಾಮುಪಮಶ್ರವಸ್ತ್ರಮಂ ಗಮನಾರ್ಥಂ ತು ರಕ್ಷಸಾಂ ಕುರ್ವೇ ಘಂಟಾರವಂ ಸರ್ವೋಪದ್ರವನಾಶನಂ ಇತಿ ಘಂಟಾನಾದಂ ಕೃತ್ವಾ. ಓಂ ಶಿವ ಶಿವ ಶಂಭೋರಾಗ್ನೇಯ ಪ್ರವರ್ತಮಾನಸ್ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ತೆ ಶ್ವೇತವರಾಹ ಕಲ್ಪೆ ವೈವತ್ಸರ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲಿವಾಹನಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಕಾರ್ತೀಕ ಮಾಸೆ ಶುಕ್ಲ ಪಕ್ಷೆ ಮಂಗಳವಾಸರೆ ಶುಭ ನಕ್ಷತ್ರೆ ಶುಭ ಯೋಗೆ ಹೇಳ್ರಿ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯ
ಯಜಮಾನಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯಾದಿ ಸಕಲ ಸಂಪದಾದಿ ವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂಚ ಮಮ ಶರೀರೆ ವರ್ತಮಾನೆ ವರ್ತಿಷ್ಠಮಾನೆ ಆಗಾಮಿ ಸಂಚಿತ ಸೂಚಿತ ಸಕಲ ದುಷ್ಟ ಅನಿಷ್ಟ ಪೀಡಾ ಪರಿಹಾರಾರ್ಥಂ ನವನವಜನಿತ ತಾಪತ್ರಯ ನಿವಾರಣಾರ್ಥಂ ವಸ್ತು ವಾಹನಾದಿ ಅಭಿವೃದ್ಧ್ಯರ್ಥಂ ಧನಕನಕ ವಸ್ತು ವಾಹನಾದಿ ಅಭಿವೃದ್ಧ್ಯರ್ಥಂ ವಿದ್ಯೆ ವ್ಯವಹಾರೇಶು ಅಭಿವೃದ್ಧ್ಯರ್ಥಂ. ಈ ದಿನ ನಾವು ನಮ್ಮ ಬಸವನಗುಡಿ ಲೇಔಟಿನ ಸರ್ವ ಜನಗಳ ಪರವಾಗಿ ಈ ದಿನ ನಾಗರಕಲ್ಲು ಪ್ರತಿಷ್ಠಾಪನಾ ಪೂಜಾಂ ಕರಿಷ್ಯೆ. ತದನಂತರೆ ಬಲಿ ಪೂಜಾಂ ಕರಿಷ್ಯೆ. ತದನಂತರೆ ರುದ್ರಾಭಿಷೇಕ ಪೂಜಾಂ ಕರಿಷ್ಯೆ. ಬೆಳಗರಿ ಅರಹ ಓಂ ಯಜ್ಞೇನ ಯಜ್ಞಮಜಯಂತು ದೇವಾಸ್ತಾನಿ ಪ್ರಥಮಂ ನ್ಯಾಸಂ ಮಂಗಳಂ ಋಷ್ವಾಗೂಢ ಮಂಗಳಂ ದೈವೇಶಾನಾಥನಾಥ ಗಿರಿಜನಾಥ ವಿರೂಪಾಕ್ಷ ಸಾಂಬ ಜಯ ನಮ ಪಾರ್ವತಿ ಪತಿಯರ ಮಹಾದೇವ್. ಶ್ರೀ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಗಣೇಶಿಗೆ ಶಿವಪಾರ್ವತರಿಗೆ ಅಕ್ಷತೆಗಳನ್ನು ಹಾಕಿ. ನಾವು ಯಾವುದೇ ಪೂಜೆ ಮಾಡಲಿ ಮೊದಲು ಗಂಗೆಯನ್ನ ತಗೊಂಡ್ಬರ್ತೀವಿ. ಯಾಕಪ್ಪ ಅಂದ್ರೆ ಗಂಗೆಯನ್ನ ಎಲ್ಲವನ್ನ ಶುದ್ಧ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಅದಕ್ಕೆ ಈಗ ಮೊದಲಿಗೆ ಎಲ್ಲಾ ಮಹಿಳಾ ಮಣಿಗಳು ಎಲ್ಲರೂ ಸಹ ಆಗಮಿಸಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಗಂಗೆಯನ್ನ ಆಹ್ವಾನ ಮಾಡಿಕೊಂಡು ತದನಂತರ ನಮ್ಮ ನಾಗದೇವತಾ ಕಲ್ಲು ಪ್ರತಿಷ್ಠಾಪನೆಯನ್ನ ನಾವು ಅವಕ್ಕೆ ಎಲ್ಲ ಜೀವ ಕಡೆ ತುಂಬಿಟ್ಟು ನಂತರ ಎಲ್ಲ ಪ್ರತಿಷ್ಠಾಪನೆ ಆಗಿದೆ. ಈಗ ನಂತರ ಈ ನಾಗ ಪ್ರತಿಷ್ಠಾಪನೆಗೆ ಆಶೀರ್ವಾದ ಬೇಕು ಅಲ್ವಾ, ದೇವರ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ನಾವು ಶಿವ ಪಾರ್ವತಿ ಗಣೇಶರನ್ನ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿದೀವಿ. ಈ ಒಂದು ಯಾಕೆ ಇವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದೀವಪ್ಪ ಅಂದ್ರೆ ದೇವರು ಪ್ರತ್ಯಕ್ಷ ಆಗೋದಿಲ್ಲ. ಯಾರಿಗೇನೋ ದೇವ್ರು ಕಂಡಾರ? ಯಾರಿಗೂ ದೇವ್ರು ಕಾಣೋದಿಲ್ಲ, ಯಾರ ಮೈಯಕ್ಕೂ ದೇವ್ರು ಬರೋದಿಲ್ಲ. ಅದು ನಮ್ಮ ಕಲ್ಪನೆ ಅಷ್ಟೇ. ಅವರ ಭಕ್ತಿ ಅವರ ಭಾವಕ್ಕೆ ತಕ್ಕಂತೆ ಅದು ನಾವು ವರ್ತನೆ ಮಾಡ್ತೀವಿ. ಅದಕ್ಕೋಸ್ಕರ ಆ ಶಿವ ಪಾರ್ವತಿಯರು ಆಗಮಿಸಿ ಮೊದಲೆಲ್ಲ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಎಲ್ಲ ದೇವರು ಪ್ರತ್ಯಕ್ಷ ಆಗಿಬಿಡೋರು. ಶಿವ ಅಂದ್ರೆ ಸಾಕು, ಹಂಗೆ ಪ್ರತ್ಯಕ್ಷ ಆಗಿ ವರ ಕೊಡೋರು. ಯಾಕಂದ್ರೆ ಅವರು ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನಡೀತಾ ಇದ್ರು. ಈಗ ಕಲಿಯುಗ ಇದು ನಶಿಸಿ ಹೋಗ್ತಕ್ಕಂಥ ಕಾಲ. ಅದಕ್ಕೋಸ್ಕರ ಯಾರಿಗೂ ಸಹ ದೇವರು ಪ್ರತ್ಯಕ್ಷ ಆಗೋದಿಲ್ಲ. ಅದಕ್ಕೋಸ್ಕರ ಆ ಶಿವ ಪಾರ್ವತಿಯವರು ಆಗಮಿಸ್ಬಿಟ್ಟು ಇಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ, ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಜನರಿಗೂ ಸಹ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂಬ ಉದ್ದೇಶದಿಂದ ನಾವು ಈ ಕಳಸಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿವಿ. ಈಗ ಯಾವ್ಯಾವು ಸಪ್ತ ನದಿಗಳು ಯಾವ್ಯಾವು? ಗಂಗೆ ಚ ಯಮುನೆ ಚ, ಗಂಗೆ ಯಮುನೆ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಅವೆಲ್ಲವೂ ಸೇರಿಸ್ಬಿಟ್ಟು ನಾವು ತರಕ್ಕಾಗೋದಿಲ್ಲ. ಹೋಗಿ ತರಕ್ಕಾಗ್ತದ? ಅದಕ್ಕೆ ಅವರ ಒಂದು ನೆನಪಿನಲ್ಲಿ ಅವರನ್ನ ಸ್ಮರಿಸಿಕೊಂಡು ಆ ಎಲ್ಲಾ ದೇವತೆಗಳು ಗಂಗಾ ದೇವತೆಗಳು ಬಂದ್ಬಿಟ್ಟು ಇಲ್ಲಿ ಆಶೀರ್ವಾದವನ್ನು ಮಾಡ್ರಿ ಅಂತ ಹೇಳ್ಬಿಟ್ಟು ಆ ಗಂಗಾ ದೇವತೆಯನ್ನು ತಗೊಂಬಂದಿವಿ. ಈಗ ಅರಹ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ವೆ ದೇವೇಶು ಸರ್ವಕಾಲೇಶು ಸರ್ವದಃ. ಈಗ ಪೂಜೆ ಮಾಡ್ತಾ ಹೋಗ್ರಿ. ಫಸ್ಟ್ ಗಣಪತಿ ಪೂಜೆನ ಅದರಲ್ಲೇ ಮಾಡ್ರಿ. ಫಸ್ಟ್ ನೀರು ಪ್ರೋಕ್ಷಣೆ, ಆಮೇಲೆ ವಿಭೂತಿ, ಆಮೇಲೆ ಗಂಧ, ಆಮೇಲೆ ಅರಿಶಿನ ಕುಂಕುಮ. ಅರಹ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಶ್ರೀ ಸಾಂಬಾಯ ನಮಃ. ಗಂಗಾ ಜಲಂ ಸಮರ್ಪಯಾಮಿ. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ ಸ್ವರೂಪಕಂ ಚಿದಗಂ ವೃಷಭಾಕಾರಂ ಚಿದ್ಭಸ್ಮಲಿಂಗ ಧಾರಣಂ ಶ್ರೀ ಸಾಂಬಾಯ ನಮಃ. ಭಸ್ಮಂ ಪರಿಕಲ್ಪಯಾಮಿ. ಪರಮಾನಂದ ಸೌರಭ್ಯ ಪರಿಪೂರ್ಣ ದಿಗಂತರಂ ಕೃಪಯಂ ಗಂಧಂ ಕೃಪಯಾ ಪರಮೇಶ್ವರಃ ಗಂಧಂ ಧಾರಯಾಮಿ. ಮಾಡ್ಬಿಟ್ರಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಕಾಶಿ ಕ್ಷೇತ್ರ ನಿವಾಸಂಚ ಕಾಲಭೈರವ ದರ್ಶನಂ ಪ್ರಯಾಗೇ ಮಾಧವಂ ದೃಷ್ಟ್ವಾ
ಏಕಬಿಲ್ವಂ ಶಿವಾರ್ಪಣಂ ತುರ್ಯವನ ಸಂಭೂತಂ ನಾನಾವಿಧ ಸಮನ್ವಿತಂ ಆನಂದ ಸೌರಭಂ ಪುಷ್ಪಂ ಗೃಹ್ಯತಾಮಿದಮುತ್ತಮಂ ನಾನಾವಿಧ ಪುಷ್ಪಾಣಿ ಸಮರ್ಪಯಾಮಿ ವನಸ್ಪತಿ ರಸೋಪೇತಾದ್ ಗಂಧಢ್ಯೋಧೂಪೌತ್ತಮಂ ಆಗ್ರೇ ಸರ್ವದೇವಾಶಮಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ಸರ್ವೋಪದ್ರವನಾಶನಂ ಇತಿ ಘಂಟಾನಾದಂ ಕೃತ್ವಾ ಧೂಪೌತ್ತಮಂ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿವತಾಂ ಧೂಪಮಾಗ್ರಯಾಮಿ ಅಕ್ಕ ಕಳಸ ಕೊಡ್ರಿ ಸ್ವಪ್ರಕಾಶ ಮಹಾದೇವ ಸರ್ವಾಂತರಿಸ್ಥ ಮಿರಾಪಹ ವಾಮಭಾಗೆ ನಾನಾಲಂಕಾರಯುಕ್ತಂ ಸ್ಫಟಿಕಂ ಮುಕ್ತಂ ಪಾರ್ವತೀಶಂ ನಮಾಮಿ ಜ್ಯೋತಿರ್ದೀಪೋಯಂ ಪ್ರತಿವತಾಂ ದೀಪಮಾಗ್ರಯಾಮಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ಸರ್ವ ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ ಶಂಭವೇ ನಮಃ ಶಿವಾಯ ಕಲ್ಯಾಣಿ ಪತಯತೆ ನಮೋ ನಮಃ ಭಕ್ತಿಪೂರ तापत्रय विनिर्मुक्ति तवार्घ्यं कल्पयाम्यहं रुद्राचुक्षुतामानोपमग्रयामि कळसताड्रि ಇದಕ್ಕೇನು ಚೂರು ಸುಣ್ಣ ಹಾಕ್ತಾರೆ ಕುಟ್ಕೊಂಬರ್ಬೇಕು ತಾಂಬೂಲ ಅಡಿಕೆ ಸ್ವಲ್ಪ ಸುಣ್ಣ ಕಿಟ್ಕೊಂಬರಿ ಬೇಗ ಇದರಲ್ಲ ತಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರಯ ವಿನಿರ್ಮುಕ್ತಿ ತವಾರ್ಘ್ಯಂ ಕಲ್ಪಯಾಮ್ಯಹಂ ಶ್ರೀ ಸಾಂಬಯನಹಾರ್ಘ್ಯಂ ಸಮರ್ಪಯಾಮಿ ವೇದಾನಾಮಪಿ ವೇದಾಯ ದೇವಾನಾಂ ದೇವತಾತ್ಮನೆ ಆಜ್ಯಂ ಯಂ ಕಲ್ಪಯಾಮೀಶಾ ಶುದ್ಧಾನಾಂ ಶುದ್ಧಿಹೇತವೇ ಓಂ ಶ್ರೀ ಸಾಂಬಾಯ ನಮಃ ಆಚಮನಂ ಸಮರ್ಪಯಾಮಿ ಯದ್ಭಕ್ತಿಲೇಶ ಸಂಪರ್ಕಾತ್ ಪರಮಾನಂದ ಸಂಭವಃ ತಸ್ಮೈ ಚೈ ಚರಣಾಬ್ಜಯ ಪಾದ್ಯಂ ಶುದ್ಧಾಯ ಕಲ್ಪಯೇ ಓಂ ಶ್ರೀ ಸಾಂಬಾಯ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಆಪ್ಯಾಯ ಸ್ವಮೇತು ತೇ ವಿಶ್ವದೋರುಷ್ಟಿಯಂ ವಾಜಸ್ ಸಂಗೇತ ಕ್ಷೀರೇಣ ಸ್ಥಾಪಯಾಮಿ ಯದಿ ಕ್ರಾಮಣೋ ಅಕಾರೀಶಂ ಜಿಷ್ಣೋರಶ್ವಸ್ವರಾಜೀನಃ ಶೋಭಿನೋ ಮುಖಕರತ್ನ ಆಯುಷಂ ತಾರಿಷತ ಶ್ರೀ ಸಾಂಬಾಯ ನಮಃ ದದ್ನಂ ಸ್ಥಾಪಯಾಮಿ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವ ವಸಚಿತ್ರೇಣ ಪವಿತ್ರೇಣ ವಸಸೂರ್ಯಸ್ಯ ರಶ್ಮಿಭಿಃ ಶ್ರೀ ಸಾಂಬಾಯ ನಮಃ ಕೃತೇನ ಸ್ಥಾಪಯಾಮಿ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾರ್ದೀನಂ ಸಂತೋಷದಿ ಮಧುನಕ್ತಮುತೋಷದಿ ಓಂ ಶ್ರೀ ಸಾಂಬಾಯ ನಮಃ ಮಧುನ ಸ್ಥಾಪಯಾಮಿ ಓಂ ಸರ್ವಕಾಲುಷ್ಯ ವೀನಾಯ ಪರಿಪೂರ್ಣ ಸುಖಾತ್ಮನೆ ಮಧುಪರ್ಕಂ ಮಹಾದೇವ ಕಲ್ಪಯಾಮಿ ಪ್ರಸೀದ ಮೇ ಓಂ ಶ್ರೀ ಸಾಂಬಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ಪರಮಾನಂದ ಬೌದ್ಧಾಗ್ನಂ ನಿಮಗ್ನಂ ನಿಜಮೂರ್ತಯೇ ಸಾಂಗೋಪಾಂಗಮಿದಂ ಸ್ನಾನಂ ಕಲ್ಪಯಾಮಿ ಪ್ರಸೀದ ಮೇ ಓಂ ಶ್ರೀ ಸಾಂಬಾಯ ನಮಃ ಸ್ನಾನಂ ಸಮರ್ಪಯಾಮಿ ಓಂ स्वादोपवस्य दिव्याय जन्मने स्वादुर्विन्दाय सुभमितो सुमम्नि स्वादुर्मित्राय वरुणाय वायवे बृहस्पते श्री साम्बाय नमः ओम सद्योजातमन्त्रेण शुद्धोदकं स्थापयामि दिशानां पतये नमो नमो वृक्षेभ्यो अरिकेशेभ्यो पशूनां पतये नमो नमो नमस्ति स्पिञ्जराय तुषिमते पतीनां पतये नमो नमो ओं बब्लुष्याय विद्यानाम् अन्नानां पतये नमो नमो परिकेशाभ्यो वितने पुष्पानां पतये नमो नमो भव्यस्य येत्य जगतानां पतये नमो नमो ओं रुद्रायात्यथाविने क्षेत्राणां पतये नमो नमो नमः सूताय अन्त्याय वनानां पतये नमो नमो ಕೆಳಗೆ ಪೂಜೆ ಮಾಡಿ ಕರಣಾಯ ನಮ ಬಲಾನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರ ತರೇಭ್ಯಃ ಸರ್ವೇಭ್ಯೋ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರಭೀಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವ ಇತಿ ಸದ್ಯೋಜಾತಾನ ಮಂತ್ರೋದಕೇನ ಶುದ್ಧೋದಕೇನ ಸ್ಥಾಪಯಾಮಿ ಪೂಜಯಾಮಿ ನಮಸ್ಕಾರಂ ಕರೋಮಿ ಓಂ ನಮೋ ಭಗವತೆ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀ ಸದಾಶಿವಾಯ ವೃಕ್ಷೀಯಮಾಮೃತಾತ್ ಭಸ್ಮಂ ಪರಿಕಲ್ಪಯಾಮಿ ಓಂ ಸುಪ್ರಕಾಶ ಮಹಾದೇವ ಸರ್ವಾಂತರಿಸ್ಥ ಮಿರಾಪಹಾಯಂ ಷಡ್ರಸೋಪೇತಂ ನಾನಾಭಕ್ಷ ಸಮನ್ವಿತಂ ದಧಿಕ್ಷೀರೋ ಘೃತೋಪೇತೋ ನೈವೇದ್ಯಂ ಪ್ರತಿಗತಾಂ ನೈವೇದ್ಯಂ ನಿವೇದಯಾಮಿ ಎಡೆ ಮಾಡಿ फूगी फलासमायुक्तं नागवल्लैदलरुतं कर्पूरचूर्ण संयुक्तं तांबूलं प्रतिगतां तांबूलं समर्पयामि अल्ले बिड्रि केळगे कೈ मुक्कड्रि नमः शिवाय शांताय नमः सोमाय शंभवे नमः शिवाय कल्याणी पतयते नमो नमः भक्तिपूर्वक नमस्कारं समर्पयामि कೈ ಹಿಡ್ಕೊಡ್ರಿ ಹರ ಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ दया सिंधो दीन बंधो रक्षा रक्षा महेश्वर माया समुद्र पतितमनंतर कलुषनायनम मामुद्दर महेशान भक्तवत्सल शंकर स्तोत्रम समर्पयामि
प्रदक्षिणं करोमि शान्तशील परमेश्वरः प्रदक्षिणं समर्पयामि कैमुखं नमः शिवाय शान्ताय नमः सोमाय शम्भवे नमः शिवाय कल्याणीपते ते नमो नमः भक्तिपूर्वक नमस्कारं समर्पयामि एष सम्पर्कात् परमानन्द सम्भवः तस्मै श्री चरणाब्जय पाद्यं शुद्धाय कल्पये ओम श्री सांबाय नमः पाद्यं समर्पयामि ಕೆಳಗಿಡ್ರಂ ನೆಕ್ಸ್ಟ್ ಏನು ತಗೋಬೇಕು ಶುದ್ಧಾನಾಂ ಶುದ್ಧಿ ಏತವೇ ಓಂ ಶ್ರೀ ಸಾಂಬಾಯ ನಮಃ ಆಚಮನಂ ಸಮರ್ಪಯಾಮಿ मधुवातारुतायते मधुक्षर भगवते रुद्राय ओम इलवंतलेश संपर्कात् परमानंद संभवः तस्मै च ಏನೇ ಅಲ್ಲಿ ಭಕ್ತರು ಒಬ್ಬರು ಕೂಡ ಎಲ್ರಿಗೂ ತಿಂಡಿನೂ ಕೂಡ ಅರೇಂಜ್ ಮಾಡಿದ್ರು. ಎಲ್ಲರಿಗೂ ಬಿಸಿ ಬಿಸಿ ತಿಂಡಿ ಎಲ್ಲ ಪೂಜೆ ಆದ ತಕ್ಷಣ ಎಲ್ಲ ಸಮಾಧಾನವಾಗಿ ಕುತ್ಕೊಂಡು ತಿಂಡಿನ ತಿಂದ್ಕೊಂಡು ನೆಕ್ಸ್ಟ್ ಪೂಜೆ ಮಾಡೋರೆಲ್ಲನ ಪೂಜೆನ ಮತ್ತೆ ಸಮರ್ಪಿಸಿದ್ರು. हरः ओम यद्भक्तिलेश संपर्कात् परमानंद संभवः तस्मै चे चरणाब्जय पाद्यं शुद्धाय कल्पहे ओम श्री सांबाय नमः पाद्यं समर्पये दक्षिणेन स्थापयामि शुक्रमसि ज्योतिरसि तेज हरः ओम यद्भक्तिलेश संपर्कात् परमानंद संभवः ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವ್ರ ಹತ್ರ ಹೋಗಿ ಅಣ್ಣ ಇದು ನಮ್ದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ತುಂಬಾ ಖುಷಿ ಪಟ್ಟರು. ನಾವು ನಮ್ಮ ಸಂಪೂರ್ಣ ಸಹಕಾರ ಅವ್ರಿಗೆ ಆ ಭಗವಂತ ನಾಗದೇವತೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ತಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸಿ ಅಂತ ಭಗವಂತನ ಬೇಡ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳ ಸಮಾನಂದ ಲಕ್ಷಣ ತಾಪತ್ರಯ ನಿರ್ಮುಕ್ತೆ ತವಾರ್ಕ್ಯಂ ಕಲ್ಪಯಾಮಿ ಓಂ ಶ್ರೀ ಓಂ ನಮೋ ಭಗವತೆ ರುದ್ರಾಯ ಆಲೋಚನ ದಯಾ ಸಿಂಧೋ ಓಂ ನಮೋ ಭಗವತೆ ರುದ್ರಾಯ यद्भक्तिलेश संपर्कात् परमानंद संभवः तस्मै श्री चरणाब्जय पाद्यं शुद्धाय कल्पहे ओम श्री सांबाय नमः पाद्यं समर्पयामि. ಈ ರೀತಿಯಾಗಿ ಬಂದವರೆಲ್ಲನೂ ಕೂಡ ಅಭಿಷೇಕ ಪೂಜೆ ಅಕ್ಷತೆ ಎಲ್ಲನೂ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಈ ರೀತಿಯಾಗಿ ನಮ್ಮ ಇವತ್ತಿನ ಪೂಜೆ ಅಂದರೆ 28ನೇ ತಾರೀಕು ಮಂಗಳವಾರದ ಒಂದು ನಾಗಪ್ರತಿಷ್ಠಾನ ಪೂಜೆ ತುಂಬ ವೈಭವೀಕೃತವಾಗಿ ಅಥವಾ ತುಂಬ ಸಂತೋಷದಿಂದ ಎಲ್ಲರೂ ಕೂಡ ಸೇರಿ ನೆರವೇರಿಸಿದ ಒಂದು ತೃಪ್ತಿ ನಮ್ಮೆಲ್ರಿಗೂ ಸಿಕ್ತು. ಬಂದವ್ರೂ ಕೂಡ ತುಂಬಾ ಖುಷಿಪಟ್ಟು ಎಷ್ಟು ಬೇಗ ಎಷ್ಟೊಂದು ಚೆನ್ನಾಗಿ ಪೂಜೆ ಎಲ್ಲನ ನೆರವೇರಿಸಿದ್ದೀರಾ ಅಂಥೇಳಿ ಒಂದು ಎಲ್ಲ ಹಿತನುಡಿಗಳನ್ನೆಲ್ಲ ಹೇಳಿ ಎಲ್ಲರೂ ಕೂಡ ಪೂಜೆಗೆ ಎಲ್ಲನೂ ಭಾಗವಹಿಸಿದರು. ಎಲ್ಲರೂ ನಾನು ನೀನು ಅಂತೇನು ಹೇಳಿದೆ, ಎಲ್ರಿಗೂ ಏನು ಕೈಗೆ ಅವ್ರ ಕೆಲಸ ಸಿಗುತ್ತೋ ಎಲ್ಲನೂ ಕೂಡ ಚೆನ್ನಾಗಿ ಎಲ್ಲನೂ ಮಾಡಿಕೊಂಡು ಪ್ರತಿಯೊಬ್ಬರೂ ಖುಷಿ ಖುಷಿಯಿಂದ ಅವತ್ತಿನ ದಿನ ನಮ್ಮ ಲೇಔಟಲ್ಲಿ ಏನೋ ಒಂದು ಜಾತ್ರೆನೋ ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಖುಷಿಯಾಗಿ ಎಲ್ಲರೂ ಕೂಡ ಸಮಾಧಾನದಿಂದ ಒಂದು ಕೆಲಸನ ಜರುಗಿಸಿದ್ವಿ ಅಂತೇಳಿ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಹಾಗೆಯೇ ಪ್ರತಿಯೊಬ್ಬರೂ ಯಾರಿಗೂ ನೀವು ಇದನ್ನು ಮಾಡಿರಿ ಅದು ಮಾಡಿರಿ ಅನ್ನೋ ಥರನೇ ಇರಲಿಲ್ಲ. ಎಲ್ಲ ದಂಪತಿ ಸಮೇತರಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಪೂಜೆಗೆಲ್ಲ ಬಂದು ತೊಡಕೊಂಡ್ರು. ಹಾಗೆಯೇ ವಯಸ್ಸಾದವರು ಕೂಡ ಬಂದು ಪೂಜೆಗೆ ಎಲ್ಲನ ಸೇರಿಕೊಂಡ್ರು. ಎಲ್ಲ ಆದ ನಂತರ ಒಂದು 108 ಪುಷ್ಪಗಳ ಅರ್ಚನೆಯನ್ನು ಮಾಡೋದಿತ್ತು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಪುಷ್ಪಾರ್ಚನೆ ಮತ್ತು ಅಕ್ಷತಾರ್ಚನೆಯನ್ನು ಕೂಡ ಎಲ್ಲರೂ ಕೂಡ ಮಾಡ್ಕೊಂಡ್ವಿ. ರೀತಿಯಾಗಿ ಪೂಜೆ ಸಾಂಗವಾಗಿ ನಡೀತು. ನಮಗೆ ಏನು ಸ್ವಾಮಿಯರು ಬಂದಿದ್ದು ಅವರು ಕೂಡ ತುಂಬ ಸಹಾಯ ಮಾಡಿದರು ನಮಗೆ. ಪೂಜೆಗಾಗಲಿ ಯಾವುದಕ್ಕಾಗಲಿ ಯಾವುದನ್ನು ಇದನ್ನು ಮಾಡ್ದಂಗೆ ನಮಗೆಲ್ಲ ಸಮಾಧಾನವಾಗಿ ಹೇಳಿ ಕೇಳಿ ಎಲ್ಲ ಮಾಡಿಸಿ ಲಾಸ್ಟಿಗೆ ದೇವ್ರಿಗೆ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ನಾವು ಲಾಸ್ಟಿಗೆ ಪೂಜೆ ಮುಗಿದ ನಂತರ ಸ್ವಾಮಿಗಳು ಏನು ಮಾಡಿದ್ರು, ಅಲ್ಲಿ ಸಕ್ರಿಯವಾಗಿ ಎಲ್ಲ ಮೇಲೇ ಯಾವಾಗಲೂ ಓಡಾಡ್ತಿದ್ದಂಥ ದಂಪತಿಗಳನ್ನು ಕರೆದು ಕೆಲವೊಂದು ವಸ್ತ್ರಗಳನ್ನು ತಂದಿದ್ವಿ ನಾವು. ಯಾರಾದರೂ ದೊಡ್ಡವ್ರು ಬಂದರೆ ಹಿರಿಯವ್ರು ಬಂದರೆ ಹಾಕೋಣ ಅಂಥೇಳಿ. ಬೆಳಗ್ಗೆನೇ ಬೇಗ ಇದ್ದಿದ್ದ ಕಾರಣ ಸ್ವಲ್ಪ ಅವ್ರು ಬರೋದು ತಡವಾಗಿದ್ದರಿಂದನ ಸ್ವಾಮಿಗಳು ಅಲ್ಲಿ ನಿಂತಿದ್ದವರು ಕೆಲಸ ಮಾಡಿ ನಾವೆಲ್ಲ ಆಚರಿಸಿದ್ವಿ. ನಮ್ಮನ್ನೆಲ್ಲ ಕರೆದು ಒಂದೊಂದು ಟವಲ್ಗಳನ್ನೆಲ್ಲ ಹಾಕಿ ಅವ್ರು ಖುಷಿಪಟ್ಟರು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಹಾಗೆಯೇ ನಾವೆಲ್ಲ ಸೇರಿ ಒಂದೊಂದು ಗ್ರೂಪ್ ಫೋಟೋನೂ ಕೂಡ ತೊಗೊಂಡ್ವಿ ಎಲ್ಲರೂ. ಹಾಗೆಯೇ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ನಾವು ಮನೆ ಕಡೆಗೆ ಹೊರಟಾಗ 10:30 11 ಗಂಟೆ ಆಯಿತು. ಇಲ್ಲಿ ತನಕ ಎಲ್ಲರೂ ಸೇರಿ ಒಂದು ಖುಷಿ ವಾತಾವರಣ ನಿರ್ಮಾಣ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.